ಕ್ಲಾಸ್ 2 ಪ್ರಕಾರ ಆಯೋಗದ ಸಲಹೆ ಪಡೆಯುವುದು. ಸೆಕ್ಷನ್ 11 ಕ್ಲಾಸ್ 2 ಪ್ರಕಾರ ಆಯೋಗದ ಸಲಹೆ ಪಡೆಯುವುದು ಅಂತಿದೆ. ನೀವು ಆಯೋಗದ ಸಲಹೆ ಪಡೆದು ಹೊಸದಾಗಿ ಸಮಿತಿ ತೀರ್ಮಾನ ಮಾಡ್ತಾರೋ ಅಥವಾ ತೀರ್ಮಾನ ಮಾಡಿ ಆಯೋಗದ ಸಲಹೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಮೇಲೆ ಕನ್ಸಲ್ಟ್ ಮಾಡ್ತೀವಿ ಸರ್. ಹೈಕಮಾಂಡ್ ಆದೇಶ ನಿಮಗೆ ಸ್ಪೆಸಿಫಿಕ್ ಆಗಿ ಉಚಿತವಾಗಿ ಪಡ್ಕೋಬೇಕು ಅಂತ ಹೇಳಿ ಉಚಿತವಾಗಿ ಪಡ್ಕೋಬೇಕು ಅಂತ ಹೇಳಿ ಏನಂತ ಹೇಳ್ತಾರೆ, ರಾಜ್ಯ ಸರ್ಕಾರವು ಒಂದನೇ ಉಪ ಪ್ರಕರಣದಲ್ಲಿ ಉಲ್ಲೇಖಿಸಿದ ಪುನರ್ನಿರೀಕ್ಷಣೆಯನ್ನು ಕೈಗೊಳ್ಳುವಾಗ ಆಯೋಗದ ಸಲಹೆಯನ್ನು ಪಡೆಯಬೇಕು. ಸಲಹೆ ಅವ್ರ ಜೊತೆಗೂ ಕೂಡ ಕನ್ಸಲ್ಟ್ ಮಾಡ್ತೀವಿ. ಸರ್, ಈಗ ಹೈಕಮಾಂಡ್ ಸಲಹೆ ಕೊಟ್ಟ ಕಾರಣಕ್ಕೋಸ್ಕರ ನೀವು ಮರುಪರಿಶೀಲನೆ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಮನೆ ಪ್ರಕಟಣೆ. ಈಗ ಆಯೋಗದ ಸಲಹೆನು ಅವರು ಕೂಡ ಕರೆದಿದ್ರು, ಅವ್ರ ಸಲಹೆನೂ ಕೂಡ ಕೊಟ್ಟಿದ್ದಾರೆ. ಈಗ ಹಿಂದಿನ ಕಾಂತರಾಜ್ ಆಯೋಗದ ವರದಿ ಅಂದ್ರೆ ನಿರರ್ಥಕ ಸರ್. ಅದು ಕಾಂತರಾಜ್ ಆಯೋಗದ ವರದಿ ಅಂದ್ರೆ ಮೂಲ ಗುಂಪಾಯ್ತು, ಅದನ್ನ ಕೈ ಬಿಟ್ಟು ರದ್ದು ಮಾಡಿದ್ರು. 10 ವರ್ಷ ಮುಗಿದಿದೆ. 10 ವರ್ಷ ಆದ್ಮೇಲೆ ಹೊಸದಾಗಿ ಸರ್ವೆ ಮಾಡಬೇಕು ಅಂತ ಹೇಳುತ್ತೆ ಸೆಕ್ಷನ್ 11 ಕ್ಲಾಸ್ 1. ಅದ್ರ ಪ್ರಕಾರ ಮಾಡ್ತೀವಿ. ಸೆಕ್ಷನ್ ಮೊದಲು ನಿಮ್ಗೆ ಗೊತ್ತಿರ್ಲಿಲ್ವಾ? ಅದು 10 ವರ್ಷ ಆದ್ಮೇಲೆ ಮಾಡ್ಬೇಕು ಅಂತ ಹೇಳಿ ಸೆಕ್ಷನ್ ಇತ್ತು, ನಿಮ್ಗೆ ಮೊದಲು ಗೊತ್ತಿರ್ಲಿಲ್ವಾ? ಅದು ಹೈಕಮಾಂಡ್ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿಲ್ವಾ? ಅದು ನೀವು ಹೈಕಮಾಂಡ್ ಸಲಹೆ ಕೊಟ್ಮೇಲೆ ಮಾಡೋ ಬದಲು ಮತ್ತೆ ಮಾಡ್ಬೋದಾಯ್ತಲ್ಲ ಇದನ್ನ 10 ವರ್ಷ ಆದ್ಮೇಲೆ ಇದು ಮಾಡ್ಬೇಕು ಅಂತ. ಇವೆಲ್ಲನೂ ನೋಡುದು, ಕಾನೂನುಗಳು ನೋಡುದು, ಆಕ್ಟ್ ನೋಡುದು, ಆಮೇಲೆ ಚರ್ಚೆ ಬಂದಾಗ ಇದು ಮೀನ್ ಮೇಲೆ ಅವ್ರು ಕರೆದ್ರು, ಅವರು ಸಲಹೆ ಕೊಟ್ಟಿದ್ರು. ಕೇಂದ್ರ ಸರ್ಕಾರ ಕೂಡ ಈಗ ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳಿದೆ. ಇನ್ನೊಂದ್ ಕಡೆಗೆ ಈಗ ನಿಮ್ಮ ರಾಜ್ಯ ಸರ್ಕಾರ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಈಗಿರುವಂತದ್ದು ಈಗ ಹೊಸ ಹಿಂದುಳಿದ ವರ್ಗಗಳನ್ನ ಗುರುತಿಸೋದಿರಲಿ ಅಥವಾ ಮರುವರ್ಗೀಕರಣ ಮಾಡೋದು ಅಲ್ಲ, ಸಂಪೂರ್ಣ ಅಧಿಕಾರನ ಸಂಸತ್ತಿಗೆ ಕೊಡಲಾಗಿದೆ ಕೇಂದ್ರ ಸರ್ಕಾರದಿಂದ. ಹೀಗಾಗಿ ಈ ನಿಮ್ಮ ಸರ್ವೆ ಜಾತಿ ಗಣತಿ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತ ಸಲಹೆಗಿಂತ ಹೇಗೆ ಭಿನ್ನವಾಗಿರುತ್ತೆ ಮತ್ತು ಅದರ ಇಂಪ್ಲಿಕೇಶನ್ಸ್ ಏನಿರುತ್ತೆ ಸರ್? ಭಿನ್ನವಾಗಿ ಹೇಗಿರ್ತದೆ ಅಂತಂದ್ರೆ, ಇಲ್ಲೂ ಕೂಡ ಕೇಂದ್ರ ಸರ್ಕಾರದವರು ಸೋಸಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿ ಸೋಸಿಯೋ ಎಕನಾಮಿಕ್ಸ್ ಸೋಸಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀರಾ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕೊಡಲಿಲ್ಲ. ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಬಿಕಾಸ್